ವೀಕ್ಷಕರೇ, ಈ ಜಗತ್ತಲ್ಲಿ ಟಾಪ್ 5 ಬೆಸ್ಟ್ ಫಿಲಿಮ್ಸ್ ಅಂತ ವಿಶ್ವದ ಎಲ್ಲಾ ಭಾಷೆಗಳ ಸಿನಿಮಾಗಳನ್ನು ಕೂಡ ಒಳಗೊಂಡು ನಾವೊಂದು ಜನರಲ್ ಆದಂತ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದ್ರೆ ಅದರಲ್ಲಿ ಖಂಡಿತ 2006ರಲ್ಲಿ ತೆರೆ ಕಂಡಂತ ಅಪಕ್ಯಾಲಿಪ್ಟೋ ಚಿತ್ರ ಇದ್ದೇ ಇರುತ್ತೆ. ಇದನ್ನು ನೋಡದಂತ ಜಗತ್ತಿನ ಅನೇಕರ ಪ್ರಕಾರ ಇದೊಂದು ಸಿನಿಮಾ ಮಾತ್ರ ಅಲ್ಲ, ಇದು ಒಂದು ಅದ್ಭುತ ದೃಶ್ಯ ಕಾವ್ಯ. ಇದೊಂದು ಬೇರೆಯದೇ ಲೋಕದ ಸುಂದರ ಅನಾವರಣ ಅಂತಾನೂ ಅಭಿಪ್ರಾಯಗಳು ಕೇಳ್ಬರ್ತವೆ. ಈ ಸಿನಿಮಾ ಬಿಡುಗಡೆಯಾಗಿ ಸುಮಾರು 19ರಿಂದ 20 ವರ್ಷ ಕಳೆದರೂ ಕೂಡ ಇದನ್ನ ಮೀರಿಸುವಂತ ಇನ್ನೊಂದು ಸಿನಿಮಾ ಬಂದಿಲ್ಲ. ವೀಕ್ಷಕರೇ, 40 ಮಿಲಿಯನ್ ಅಮೆರಿಕನ್ ಡಾಲರ್ಗಳ ವೆಚ್ಚದಲ್ಲಿ ತಯಾರಾದಂತ ಈ ಒಂದು ಚಿತ್ರ ವಿಶ್ವಾದ್ಯಂತ 120 ಮಿಲಿಯನ್ಗೂ ಹೆಚ್ಚು ಹಣವನ್ನ ಲೂಟಿ ಮಾಡಿತು. ಈ ಅಪೋಕ್ಯಾಲಿಪ್ಟೋ ಚಿತ್ರ ಅಮೆರಿಕದ ಖ್ಯಾತ ನಿರ್ದೇಶಕ ಹಾಗೂ ನಟ ಮತ್ತು ನಿರ್ಮಾಪಕರಾದಂತ ಮೆಲ್ ಗಿಬ್ಸನ್ ರವರ ಮಾಸ್ಟರ್ ಪೀಸ್ ಸಿನಿಮಾ. ಇದು ಇಲ್ಲಿಂದ ಕೆಲವಾರು ಶತಮಾನಗಳ ಹಿಂದೆ ಅಮೆರಿಕ ಖಂಡದ ಮೆಕ್ಸಿಕೋ, ಬ್ರೆಜಿಲ್ ಹಾಗೂ ಅಮೆಜಾನ್ ಕಾಡಿನ ಸುತ್ತಮುತ್ತ ಇರುವಂತಹ ಹೆಸರಾಂತ ಹಾಗೂ ಪುರಾತನವಾದಂತಹ ಮಾಯನ್ ನಾಗರಿಕತೆಗೆ ಸೇರಿದಂತ 2 ಪ್ರತ್ಯೇಕ ಕಾಡಿನ ಸಮುದಾಯಗಳ ನಡುವೆ ನಡೆಯುವಂತ ವೈರತ್ವದ ಕಥೆ. ಯಾವ ರೀತಿ ಈ ಹಿಂದೆ ಈ ಗುಂಪುಗಳ ನಡುವೆ ಘರ್ಷಣೆ ಆಗ್ತಾ ಇತ್ತು, ಪರಸ್ಪರ ಅವರ ನಡುವೆ ಇದ್ದಂತ ಸಂಬಂಧ ಯಾವ ತರಹದ್ದು, ಅವರ ರೀತಿ ನೀತಿ, ಆಚಾರ ವಿಚಾರ, ಭಾಷೆ, ಆಹಾರ, ಬೇಟೆಯ ಕ್ರಮ, ಗುಂಪಿನ ನಾಯಕರ ಆಯ್ಕೆ, ಇದೆಲ್ಲವನ್ನೂ ಕೂಡ ಇದರಲ್ಲಿ ಅತ್ಯಂತ ಸೊಗಸಾಗಿ ತೋರಿಸಿದ್ದಾರೆ. ಇದರಲ್ಲಿ ಎಲ್ಲ ನಟರ ನಟನೆ, ತೋರಿಸಿದಂತ ಜಾಗ, ಬಳಸಿದಂತ ಭಾಷೆ ಅತ್ಯಂತ ಮನೋಜ್ಞವಾಗಿತ್ತು. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಸಿನಿಮಾದ ಹಿಂದೆ ಇರುವಂತ ಅಚ್ಚರಿ ಹಾಗೂ ಅದ್ಭುತ ಮಾಹಿತಿಗಳನ್ನ ನೀವು ತಿಳಿಯಲಿದ್ದೀರಿ. ಅದರಲ್ಲಿ ಮೊದಲನೇದು, ಈ ಒಂದು ಚಿತ್ರದಲ್ಲಿ ಅವರು ಬಳಸಿರುವಂತಹ ಹಾಗೂ ನಟರು ಮಾತನಾಡಿರುವಂತಹ ವಿಚಿತ್ರವಾದಂತಹ ಭಾಷೆ ಬಗ್ಗೆ ಹೇಳಬೇಕು. ಸಂಪೂರ್ಣವಾಗಿ ಚಿತ್ರದ ಉದ್ದಕ್ಕೂ ಕೂಡ ನೈಜತೆಗೆ ಒಪ್ಪುವ ಹಾಗಿರಲಿ ಅನ್ನುವಂತ ಉದ್ದೇಶದಿಂದ ನಿರ್ದೇಶಕರಾದಂತಹ ಮೆಲ್ ಗಿಬ್ಸನ್ ರವರು ಇತಿಹಾಸ ಪ್ರಸಿದ್ಧವಾಗಿದ್ದಂತಹ ಮಾಯನ್ ಭಾಷೆಯನ್ನೇ ಬಳಸಿಕೊಂಡಿದ್ದಾರೆ. ಚಿತ್ರದಲ್ಲಿ ಬರುವಂತ ಎಲ್ಲಾ ಪಾತ್ರಧಾರಿಗಳು ಮಾತನಾಡಿರೋದು ಯುಗಾಟೆಕ್ ಮಾಯನ್ ಅನ್ನುವಂತ ಭಾಷೆಯನ್ನ. ಇದು ಪ್ರೇಕ್ಷಕರಿಗೆ ಅರ್ಥ ಆಗ್ಲಿ ಅಂತ ಇಂಗ್ಲಿಷ್ ನಲ್ಲಿ ಸಬ್ ಟೈಟಲ್ ಅನ್ನ ಹಾಕಲಾಗಿದೆ. ಇದು ಹಾಲಿವುಡ್ ನಲ್ಲಿ ಒಂದು ಅಪರೂಪದ ವಿಭಿನ್ನ ಪ್ರಯತ್ನ. ಆ ಮೂಲ ಭಾಷೆಯನ್ನ ಈ ಹಿಂದೆ ಮಾತಾಡ್ತಾ ಇದ್ದ ಈ ಮೂಲ ಜನ ಇವತ್ತಿಗೆ ಸಂಪೂರ್ಣವಾಗಿ ಮರೆಯಾಗಿ ಸಾವಿರಾರು ವರ್ಷಗಳೇ ಕಳೆದು ಹೋಗಿವೆ. ಆದ್ರೂ ಕೂಡ ಅವರ ಭಾಷೆ ಇನ್ನೂ ಕೂಡ ಅಸ್ತಿತ್ವದಲ್ಲಿ ಇದೆ. ಇದನ್ನ ಇವತ್ತಿಗೂ ಬ್ರೆಜಿಲ್, ಮೆಕ್ಸಿಕೋ ಹಾಗೂ ಗ್ವಾಟೆಮೇಲಾ ಪ್ರಾಂತ್ಯಗಳಲ್ಲಿ 8 ಲಕ್ಷಕ್ಕೂ ಹೆಚ್ಚು ಜನ ಮಾತನಾಡ್ತಾರೆ. ಇನ್ನು ಎರಡನೇದು, ಈ ಒಂದು ಸಿನಿಮಾವನ್ನ ಸಂಪೂರ್ಣವಾಗಿ ಕಾಡ್ನಲ್ಲಿ ಶೂಟಿಂಗ್ ಮಾಡಲಾಗಿದೆ. ಈ ಒಂದು ಸಿನಿಮಾವನ್ನ ಮೆಕ್ಸಿಕೋದ ಮಳೆಕಾಡ್ನಲ್ಲಿ ನೈಜವಾಗಿ ಶೂಟ್ ಮಾಡಲಾಗಿದೆ. ಎಕ್ಸ್ಟ್ರಾ ಎಫೆಕ್ಟ್ ಆಗಿ ನಟರಿಗೆ ಆ ಕಾಡು ಜನರ ನೈಜ ಲುಕ್ ಅನ್ನು ಕೊಡೋದಕ್ಕೆ ಆಗ್ನವರು ಬಳಸಲಾಗ್ತಿದ್ದಂತ ಟ್ಯಾಟೂಗಳನ್ನೇ ಹಾಕಲಾಗಿತ್ತು. ಈ ಒಂದು ಸಿನಿಮಾದ ನರಬಲಿಯ ಆಚರಣೆಯ ದೃಶ್ಯಗಳಲ್ಲಿ ಆ ಸೀನ್ ನ ರೋಚಕತೆ ಹೆಚ್ಚಿಸುವಂತ ಸಲುವಾಗಿ ಕೆಲವು ರಿಯಲ್ ಪಕ್ಷಿಗಳನ್ನೇ ಬಲಿ ಕೊಟ್ಟಿದ್ರಂತೆ. ಇದು ಕೂಡ ವಿವಾದಕ್ಕೆ ಈಡಾಗಿತ್ತು. ಇನ್ನು ಈ ಒಂದು ಸಿನಿಮಾಗೆ ನಟರನ್ನು ಆಯ್ಕೆ ಮಾಡಿದ್ದು ತುಂಬಾ ವಿಭಿನ್ನವಾಗಿತ್ತು. ಯಾಕೆಂದ್ರೆ ಈ ಒಂದು ಸಿನಿಮಾದಲ್ಲಿ ನಟಿಸಿದವರು ಬಹುತೇಕರು ಯಾರು ಕೂಡ ಪ್ರೊಫೆಷನಲ್ ಆಕ್ಟರ್ಸ್ ಅಲ್ಲ. ಇದರ ನಾಯಕ ರೂಡಿ ಯಂಗ್ ಬ್ಲೇಡ್ ತಾನೊಬ್ಬ ನೇಟಿವ್ ಅಮೆರಿಕನ್ ಡ್ಯಾನ್ಸರ್ ಮತ್ತು ಗಾಯಕ. ಈತನಿಗೆ ಈ ಮೊದಲು ಯಾವುದೇ ಬಗೆಯ ನಟನೆಯ ಹಳೆಯ ಅನುಭವ ಆಗ್ಲಿ ಮತ್ತೆ ಬೇರೆ ಚಿತ್ರಗಳಲ್ಲಿ ನಟಿಸಿದ್ದಾಗ್ಲಿ ಇದ್ಯಾವುದೂ ಕೂಡ ಇರಲಿಲ್ಲ. ಈತನ ಮುಖದಲ್ಲಿ ತಮ್ಮ ಚಿತ್ರಕ್ಕೆ ಬೇಕಾದಂತ ಹೀರೋ ಲುಕ್ ಇದೆ ಅಂತ ಗಮನಿಸಿ ಅವನನ್ನ ಇದೇ ಚಿತ್ರಕ್ಕೆ ಆಯ್ಕೆ ಮಾಡಿದ್ರು. ಇದರಲ್ಲಿ ತೋರಿಸಿದ್ದಂತ ನರಬಲಿ ಸೇರಿದಂತೆ ಹಿಂಸಾಚಾರದ ದೃಶ್ಯಗಳ ಬಗ್ಗೆ ತೀವ್ರ ವಿವಾದ ಎದ್ದಿತ್ತು. ಸಿನಿಮಾ ಬಿಡುಗಡೆ ಕಂಡಾಗ ಕೆಲವರು ಅತಿಯಾದಂತ ಕ್ರೂರತೆ, ಹಿಂಸಾಚಾರವನ್ನ ತೋರಿಸಲಾಗಿದೆ ಅಂತ ಕಟುವಾಗಿ ಟೀಕೆ ಮಾಡಿದ್ರು. ಆದ್ರೆ ನಿರ್ದೇಶಕ ಮೆಲ್ ಗಿಬ್ಸನ್ ಮಾಯನ್ ಸಂಸ್ಕೃತಿಯ ನೈಜ ಮುಖ ಅಷ್ಟೇ ನಾವಿಲ್ಲಿ ತೋರಿಸಿದ್ದೀವಿ ಅಂತ ಆ ಟೀಕೆಗಳಿಗೆ ಉತ್ತರ ಕೊಟ್ಟಿದ್ರು. ಇದು ಆಗ ಆಸ್ಕರ್ ಪ್ರಶಸ್ತಿಗೂ ನಾಮಿನಿಯಾಗಿತ್ತು. ಈ ಸಿನಿಮಾ 3 ಅಕಾಡೆಮಿ ಅವಾರ್ಡ್ಸ್ ಮತ್ತು ಬೆಸ್ಟ್ ಸೌಂಡ್ ಮಿಕ್ಸಿಂಗ್ ಹಾಗೂ ಬೆಸ್ಟ್ ಮೇಕಪ್ಗೆ, ಆದ್ರೆ ಆಸ್ಕರ್ ಪ್ರಶಸ್ತಿಯನ್ನ ಗೆಲ್ಲೋದರಲ್ಲಿ ಇದು ಜಸ್ಟ್ ಮಿಸ್ ಆಯಿತು. ಇದರಲ್ಲಿ ಮಾಯನ್ ಸಂಸ್ಕೃತಿಗಳ ಬಗ್ಗೆ ಗಾಢವಾಗಿ ತೋರಿಸಿದ್ರಿಂದ ಇದನ್ನು ನೋಡಿದಂತ ಜನ ಮಾಯನ್ ಸಂಸ್ಕೃತಿ ಕಡೆ ಮತ್ತೆ ಆಸಕ್ತಿಯನ್ನ ಬೆಳೆಸ್ಕೊಂಡಿದ್ರು. ಇನ್ನು ಈ ಒಂದು ಸಿನಿಮಾದಲ್ಲಿ ನಟಿಸಿರುವಂತ ನಟರಿಗೆ ವಿಶೇಷ ತರಬೇತಿಯನ್ನ ಕೊಡಲಾಗಿತ್ತು. ಅಂದ್ರೆ ಕಾಡ್ನಲ್ಲಿ ವೇಗವಾಗಿ ಓಡೋದು, ಬಿಲ್ಲು ಬಾಣವನ್ನ ಬಳಸೋದು, ಬೇಟೆ ಆಡೋದು, ಹೀಗೆ ಕತೆಗೆ ಬೇಕಾದಂತ ಎಲ್ಲವನ್ನೂ ಕೂಡ ಅವರು ಶಿಸ್ತುಬದ್ಧವಾಗಿ ಕಲಿಸೋದಕ್ಕೆ ನಟರಿಗೆ ತಿಂಗಳಾನುಗಟ್ಟಲೆ ಸಮಯದವರೆಗೂ ತರಬೇತಿಯನ್ನ ಕೊಡಲಾಗಿತ್ತು. ಸಾಮಾನ್ಯವಾಗಿ ಎಲ್ಲಾ ಚಿತ್ರದಲ್ಲೂ ಕೂಡ ಸೆಟ್ ಹಾಕ್ತಾರೆ, ಆದ್ರೆ ಇಲ್ಲಿ ಕಾಡಿನ ಸೀನ್ಗಳನ್ನ ನೈಜವಾಗಿ ನಿಜವಾದ ಕಾಡ್ನಲ್ಲಿ ಶೂಟ್ ಮಾಡಲಾಗಿತ್ತು. ಈ ಒಂದು ಸಿನಿಮಾದಲ್ಲಿ ತೋರಿಸಿರುವಂತಹ ಕೆಲವು ಕೀಟಗಳು ಮತ್ತು ವಿಷ ಸರ್ಪಗಳು ಆ ಒಂದು ಕಾಡ್ನಲ್ಲೇ ಇರುವಂತ ನಿಜವಾದ ಪ್ರಾಣಿಗಳು. ಈ ಒಂದು ಸಿನಿಮಾ ಬಂದಾಗ ಈ ಚಿತ್ರದ ಟೈಟಲ್ ನ ಅರ್ಥ ಏನಿರಬಹುದು ಎಂಬ ಬಗ್ಗೆ ಸಾಕಷ್ಟು ಕುತೂಹಲ ಉಂಟಾಗಿತ್ತು. ಅಪೋಕ್ಯಾಲಿಪ್ಟೋ ಅಂದ್ರೆ ಒಂದು ನಾಗರಿಕತೆಯು ತನ್ನ ಪತನದಿಂದ ಹೊಸ ಜೀವನ ಪ್ರಾರಂಭ ಮಾಡೋದು ಎಂಬ ಅರ್ಥದಲ್ಲಿ ಸಾಕಷ್ಟು ಯೋಚಿಸಿನೇ ಈ ಒಂದು ಹೆಸರನ್ನ ಇಡಲಾಗಿತ್ತು. ಇದರ ಕ್ಲೈಮ್ಯಾಕ್ಸ್ ನ ದೃಶ್ಯ ಅಚ್ಚರಿಯನ್ನ ಉಂಟುಮಾಡುತ್ತೆ. ಈ ಚಿತ್ರದ ಕೊನೆಯಲ್ಲಿ ಸ್ಪ್ಯಾನಿಷ್ ಆಕ್ರಮಣಕಾರರು ಹಡಗ್ನಲ್ಲಿ ಬರೋದನ್ನ ತೋರಿಸಲಾಗಿತ್ತು. ಇದು ಮಾಯನ್ ಕಲ್ಚರ್ ನ ಶೀಘ್ರ ಅಂತ್ಯದ ಬಗ್ಗೆ ಸುಳಿಯುವಂತ ಆ ಸೀನ್ ವಿವರಿಸಿತ್ತು. ಈ ಒಂದು ಸಿನಿಮಾ 40 ಮಿಲಿಯನ್ ಡಾಲರ್ ನಲ್ಲಿ ತಯಾರಾಗಿದ್ದು ವಿಶ್ವಾದ್ಯಂತ 120 ಮಿಲಿಯನ್ಗೂ ಹೆಚ್ಚು ಹಣವನ್ನ ಗಳಿಸಿತ್ತು. ಈ ಒಂದು ಸಿನಿಮಾದ ನಟರಿಗೆ ಬೇಕಾದಂತ ಆ ಲುಕ್ ಅನ್ನು ಕೊಡೋದಕ್ಕೆ ಬಳಸಿದಂತ ಮೇಕಪ್, ಟ್ಯಾಟೂ, ಇದಕ್ಕೆಲ್ಲ ಒಬ್ಬೊಬ್ಬ ಕಲಾವಿದನಿಗೆ ಮೇಕಪ್ ಮಾಡೋದಕ್ಕೆ 3-4 ಗಂಟೆಗಳ ಸಮಯ ಹಿಡಿತಾ ಇದ್ದಂತೆ. ಈ ಒಂದು ಚಿತ್ರದಲ್ಲಿ ತುಂಬಾ ಹಿಂಸೆಯನ್ನ ತೋರಿಸಿದ್ದಾರೆ ಅಂತ ಆಗ ವಿವಾದ ಉಂಟಾಗಿತ್ತು. ಇದರಲ್ಲಿ ತೋರಿಸಿದಂತ ನರಬಲಿಯ ಸೀನ್ ನಲ್ಲಿ ಮಾನವನ ಹೃದಯವನ್ನು ತೆಗೆಯುವಂತ ಸನ್ನಿವೇಶ ತುಂಬಾ
ರಿಯಲಿಸ್ಟಿಕ್ ಆಗಿ ಮೂಡ್ಬಂದಿತ್ತು. ಅದನ್ನ ಮಾಡೋದಕ್ಕೆ ನಿಜವಾದ ಪ್ರಾಣಿಗಳ ಅಂಗಾಂಗಗಳನ್ನೇ ಬಳಸಿಕೊಳ್ಳಲಾಗಿತ್ತು. ಇದು ಕೂಡ ಆಗ ವಿವಾದವನ್ನ ಸೃಷ್ಟಿ ಮಾಡಿತ್ತು. ಈ ಒಂದು ಚಿತ್ರದ ಹಿನ್ನೆಲೆ ಸಂಗೀತವನ್ನು ಕೂಡ ಟ್ರೈಬಲ್ ಇನ್ಸ್ಟ್ರೂಮೆಂಟ್ ಗಳಾದಂತ ಕೊಳಲು, ಡ್ರಮ್ಸ್ ಹಾಗೂ ಕಾಂಚ್ ಅನ್ನುವಂತ ಸಾಂಪ್ರದಾಯಿಕ ವಾದ್ಯಗಳನ್ನೇ ಉಪಯೋಗಿಸಿ ಮಾಡಿದ್ದು. ಇದರಿಂದ ಕಾಡಿನ ವಾತಾವರಣದ ಆ ಒಂದು ಫೀಲಿಂಗ್ ಡಬಲ್ ಆಯಿತು. ಇನ್ನು ಈ ಒಂದು ಸಿನಿಮಾಗೆ ಡಿಜಿಟಲ್ ಎಫೆಕ್ಟ್ಸ್ ಅನ್ನ ಬಳಸಿದ್ದು ತುಂಬಾ ಕಡಿಮೆ. ಇವತ್ತಿನ ಸಿನಿಮಾಗಳಲ್ಲಿ CGI ತುಂಬಾ ಸರಳವಾಗಿರುತ್ತೆ, ಆದರೆ ಈ ಒಂದು ಸಿನಿಮಾದಲ್ಲಿ ಡಿಜಿಟಲ್ ಎಫೆಕ್ಟ್ಸ್ ಮತ್ತೆ ಗ್ರಾಫಿಕ್ಸ್ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ದೂರ ಇಡಲಾಗಿತ್ತು. ಈ ಒಂದು ಸಿನಿಮಾದ ನಿರ್ದೇಶಕ ನ್ಯಾಚುರಲ್ ವಿಜುವಲ್ಸ್ಗೆ ಹೆಚ್ಚು ಒತ್ತನ್ನ ಕೊಟ್ಟಿದ್ರು. ಈ ಒಂದು ಸಿನಿಮಾದ ನಾಯಕ ಆದಂತ ರೂಡಿ ಯಂಗ್ಬ್ಲೆಡ್ ನಿಜ ಬದುಕಲ್ಲೂ ಕೂಡ ಟ್ರೈಬಲ್ ಹಿನ್ನೆಲೆ ಇರುವಂತ ವ್ಯಕ್ತಿ. ಹೀಗಾಗಿ ಈ ಸಿನಿಮಾದ ಅವರ ಜಾಗೋರ್ಪಾ ಪಾತ್ರಕ್ಕೆ ಅವರ ದಿರಿಸು, ಮುಖ ಇದೆಲ್ಲ ತುಂಬಾ ಸೂಕ್ತ ರೀತಿಯಲ್ಲಿ ಒಪ್ಪಿದೆ. ಈ ಒಂದು ಸಿನಿಮಾದ ಚೇಸಿಂಗ್ ಒಂದರಲ್ಲಿ ತೋರಿಸಿದಂತ ವಾಟರ್ ಫಾಲ್ ಜಂಪಿಂಗ್ ಸೀನ್ ಇದೆಯಲ್ಲ, ಅದು ನಿಜಕ್ಕೂ ನೋಡುಗರಿಗೆ ಮೈ ಜುಮ್ ಅನ್ಸುವಂತೆ ಕಾಣಿಸುತ್ತೆ. ಆ ಸಿನಿಮಾದ ನಾಯಕ ಜಾಗೋರ್ಪಾ ಶತ್ರುಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಎದುರಾಗುವಂತ ಆ ಒಂದು ಬೃಹತ್ ಜಲಪಾತದಿಂದ ಜಿಗುವಂತ ದೃಶ್ಯವನ್ನ ಯಾವುದೇ ಕೃತಕ ಇಲ್ಲದೆ, ಎಫೆಕ್ಟ್ ಇಲ್ಲದೆ ನಿಜವಾಗಿಯೂ ಶೂಟ್ ಮಾಡಲಾಗಿತ್ತು. ಇಲ್ಲಿ ತಕ್ಕ ಮಟ್ಟಿಗೆ ಸ್ಟಂಟ್ ಡಬಲ್ ಉಪಯೋಗಿಸಿದ್ರು ಕೂಡ ಅದನ್ನ ನೈಜವಾಗಿನೇ ಕ್ಯಾಪ್ಚರ್ ಮಾಡಿ ಶೂಟ್ ಮಾಡಿದ್ರು. ಇನ್ನು ಈ ಚಿತ್ರಕ್ಕೆ ನಟರ ಆಯ್ಕೆ ಇದೆಯಲ್ಲ, ಇದು ನಿಜಕ್ಕೂ ತುಂಬಾ ವಿಭಿನ್ನವಾದದ್ದು. ಯಾಕೆಂದ್ರೆ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡವರಲ್ಲಿ ಬಹುತೇಕರು ಪ್ರೊಫೆಷನಲ್ ಆಕ್ಟರ್ಸ್ ಅಲ್ಲ. ಇದರಲ್ಲಿ ಸಾಕಷ್ಟು ಜನ ಸ್ಥಳೀಯ ಕಾಡು ಜನರು ಮತ್ತೆ ಅಲ್ಲಿನ ಅಕ್ಕಪಕ್ಕದ ಹಳ್ಳಿಯವರು, ಇನ್ ಕೆಲವರು ಸರ್ಕಸ್ ನ ಆರ್ಟಿಸ್ಟ್ ಗಳು ಕೂಡ ಇದ್ರು. ಈ ಒಂದು ಚಿತ್ರದಲ್ಲಿ ಬಳಸಿದಂತ ಯುಗಾಟನ್ ಮಾಯನ್ ಭಾಷೆಗಾಗಿ ಒಬ್ಬ ಭಾಷಾ ಪಂಡಿತನನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗಿತ್ತು. ಏಕೆಂದ್ರೆ ಇದರ ಎಲ್ಲಾ ನಟರು ಕೂಡ ಮಾಯನ್ ಭಾಷೆಯನ್ನ ಬಲ್ಲವರಾಗಿರ್ಲಿಲ್ಲ. ಡೈಲಾಗ್ಗಳನ್ನ ಮಾಯನ್ ಭಾಷೆಯಲ್ಲೇ ಸರಿಯಾಗಿ ಉಚ್ಚರಿಸಲು ತಿಂಗಳಾನುಗಟ್ಟಲೆ ತರಬೇತಿಯನ್ನ ಕೊಟ್ಟಿದ್ರು. ನಿರ್ದೇಶಕರಾದಂತ ಗಿಬ್ಸನ್ ರವರು ಯಾವುದೇ ಸೀನ್ ಪರ್ಫೆಕ್ಟ್ ಆಗಿಲ್ಲ ಅಂತ ಅನ್ಸಿದ್ರೆ ಅವರು ಮತ್ತೆ ಅದನ್ನ ರೀಶೂಟ್ ಮಾಡಿ ತನಗೆ ಸಮಾಧಾನ ಆಗೋವರೆಗೂ ಚಿತ್ರೀಕರಿಸ್ತಾ ಇದ್ರು. ಕೆಲವು ನಟರಂತೂ ಇದರಿಂದಾಗಿ ಒಂದು ದೃಶ್ಯವನ್ನ ಚಿತ್ರೀಕರಣ ಮಾಡೋದಕ್ಕೆ 30 ರಿಂದ 40 ಬಾರಿ ನಟನೆ ಮಾಡಬೇಕಾಗ್ತಿತ್ತು. ಇನ್ನು ಈ ಒಂದು ಸಿನಿಮಾ ಬಂದ ನಂತರ ಮೆಕ್ಸಿಕೋ ಮತ್ತು ಸೆಂಟ್ರಲ್ ಅಮೆರಿಕ ಶಾಲೆಗಳಲ್ಲಿ ಮಾಯನ್ ಹಿಸ್ಟ್ರಿ ಬಗ್ಗೆ ಪಾಠಗಳನ್ನ ಹೆಚ್ಚು ಮಾಡಿದ್ರು. ಜನರು ಮತ್ತೆ ತಮ್ಮ ಮೂಲ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಪಡೋದಕ್ಕೆ ಶುರು ಮಾಡಿದ್ರು. ಇದಕ್ಕೆ ಕಾರಣ ಮೆಲ್ ಗಿಬ್ಸನ್ ಹಾಗೂ ಅವರ ಸಿನಿಮಾ ತಂಡ. ನಿರ್ದೇಶಕ ಆದಂತ ಮೆಲ್ ಗಿಬ್ಸನ್ ರವರ ಅದಮ್ಯ ಡೆಡಿಕೇಟಿವ್ ಮೆಂಟಾಲಿಟಿಯಿಂದ ಇಂಥ ಒಂದು ಅದ್ಭುತ ಚಿತ್ರ ಹೊರಬರೋದಕ್ಕೆ ಸಾಧ್ಯ ಆಯಿತು. ಈ ಒಂದು ಸಿನಿಮಾನ ನಾನು ಇಂಗ್ಲಿಷ್ ನಲ್ಲಿ ಮಾಡಿದ್ರೆ ಹೆಚ್ಚು ಹಿಟ್ ಆಗ್ತಿತ್ತು, ಆದ್ರೂ ಕೂಡ ನಾನು ಮಾಯನ್ ಭಾಷೆಯಲ್ಲೇ ಮಾಡ್ತೀನಿ ಅಂತ ಅವರು ಒಂದ್ಸಲ ಹೇಳಿದ್ರು. ಆದ್ರೆ ಇದು ಮಾಯನ್ ಭಾಷೆಯಲ್ಲೇ ಬಂದ್ರೂ ಕೂಡ ವಿಶ್ವದ ಎಲ್ಲ ಕಡೆ ಉತ್ತಮ ರೆಸ್ಪಾನ್ಸ್ ಅನ್ನ ಪಡೆದು ಗ್ಲೋಬಲ್ ಲೆವೆಲ್ ನಲ್ಲಿ ಸೂಪರ್ ಹಿಟ್ ಆಯಿತು. ಇನ್ನು ಇದನ್ನ ಅಮೆಜಾನ್ ತರಹದ ದಟ್ಟ ಮಳೆಕಾಡುಗಳಲ್ಲಿ ಶೂಟ್ ಮಾಡಿದ್ರಿಂದ ಶೂಟಿಂಗ್ ನ ಸಮಯದಲ್ಲಿ ಮತ್ತೆ ಕೆಲ ಕಾಡು ಪ್ರಾಣಿಗಳು ಅಡ್ಡಿಪಡಿಸೋದ್ರ ಜೊತೆಗೆ ಕೆಲ ಕೀಟಗಳು ಕಚ್ಚಿದ್ರಿಂದ ಹಲವು ನಟರಿಗೆ ಸಮಸ್ಯೆ ಕೂಡ ಉಂಟಾಗಿತ್ತು. ಇನ್ನು ಈ ಒಂದು ಸಿನಿಮಾದಲ್ಲಿ ಇರುವಂತಹ ಚೇಸಿಂಗ್ ದೃಶ್ಯಗಳಿಗೆ ಸುಸ್ತಾಗದ ರೀತಿ ಓಡೋದಕ್ಕೆ ಅಭ್ಯಾಸ ಆಗ್ಲಿ ಅಂತ ಮತ್ತು ನೈಜತೆಯಿಂದ ಕೂಡಿರ್ಲಿ ಅಂತ ನಟರಿಗೆ ತಿಂಗಳಾನುಗಟ್ಟಲೆ ಓಡೋದಕ್ಕೆ ಟ್ರೈನಿಂಗ್ ಅನ್ನು ಕೊಟ್ಟು ಅವರನ್ನೆಲ್ಲ ಹೆಚ್ಚಿನ ಸಮಯ ಕಾಡಿನಲ್ಲೇ ಕ್ಯಾಂಪ್ ಅನ್ನು ಹಾಕಿ ಅಲ್ಲೇ ಕಾಲ ಕಳೀತಾ ಇದ್ರು. ಇದು ಆ ನಟರಿಗೆ ಇದ್ದಂತ ನಟನ ಶ್ರದ್ಧಾ ಕಲಿಕಾ ಉತ್ಸಾಹಕ್ಕೆ ಹಿಡಿದಂತ ಕನ್ನಡಿ. ಇನ್ನು ಇದರ ಶೂಟಿಂಗ್ ನ ಸಮಯದಲ್ಲಿ ಕಾಡಿನ ಮಧ್ಯ ಮಲೇರಿಯಾ, ಡೆಂಗ್ಯೂ ಹಾಗೂ ಇನ್ಫೆಕ್ಷನ್ಗಳು ಬಂದಂತ ಕಾರಣ ಹಲವು ಕ್ರೂ ಮೆಂಬರ್ಗಳು ಅಸ್ವಸ್ಥರಾಗಿದ್ರು. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಕೇರ್ ಮಾಡದೆ ಅವರು ಈ ಚಿತ್ರವನ್ನು ಮುಗಿಸೋದ್ರ ಕಡೆಗೆ ಮೊದಲ ಆದ್ಯತೆಯನ್ನ ಕೊಟ್ಟಿದ್ರು. ನಾಯಕ ಜಾಗೋರ್ಪಾನ ಪತ್ನಿ ಪಾತ್ರ ಮಾಡದಂತ ನಾಯಕಿಯ ವರ್ಕ್ ಡೆಡಿಕೇಶನ್ ಕೂಡ ಇಲ್ಲಿ ಮೆಚ್ಚಬೇಕಾದದು. ಚಿತ್ರದಲ್ಲಿ ಯಾವುದೋ ನೈಸರ್ಗಿಕವಾಗಿ ಮೂಡ್ಬಂದಂತ ಒಂದು ಬಾವಿಯಲ್ಲಿ ತನ್ನ ಮಕ್ಕಳೊಂದಿಗೆ ಸಿಲುಕಿರುವಂತ ಪಾತ್ರವನ್ನ ಮಾಡೋದಕ್ಕಾಗಿ ಆ ನಟಿಗೆ ನೀರಿನಲ್ಲಿ ಗಂಟೆಗಳ ಕಾಲ ಕೂತು ಶೂಟಿಂಗ್ ಅನ್ನ ನಡೆಸಬೇಕಾಗಿತ್ತು. ಬಹಳ ಕಷ್ಟಪಟ್ಟು ತೆಗೆದಂತ ಆ ಒಂದು ದೃಶ್ಯ ರಿಯಲಿಸ್ಟಿಕ್ ಆಗಿ ಮೂಡ್ಬಂದಿತ್ತು. ಅದರಲ್ಲಿ ಆಕೆ ತನ್ನ ಮಗುವಿಗೆ ಜನ್ಮವನ್ನು ಕೊಡುವಂತ ದೃಶ್ಯ ಇದೆಯಲ್ಲ, ಅದನ್ನ ನಿಜಕ್ಕೂ ಇವತ್ತು ನೋಡಿದ್ರು ಕೂಡ ಮೈ ಜುಮ್ ಅನ್ಸುತ್ತೆ. ಅಷ್ಟು ನೈಜವಾಗಿ ಆ ಒಂದು ಸೀನ್ ಅನ್ನ ಚಿತ್ರೀಕರಿಸಲಾಗಿದೆ. ಇನ್ನು ಈ ಸಿನಿಮಾದ ನಾಯಕ ಜಾಗ್ವರ್ಪಾ ರನ್ನಿಂಗ್ ಸೀನ್ ಇದೆಯಲ್ಲ, ಅದನ್ನ ಆ ಕಾಡಿನಲ್ಲಿ ಸುಮಾರು 2 ವಾರಗಳ ಕಾಲ ಶೂಟ್ ಮಾಡಲಾಗಿತ್ತು. ವೀಕ್ಷಕರೇ, ಈ ಚಿತ್ರ ಹಾಗೂ ಇದರ ಕತೆ ಮೆಲ್ ಗಿಬ್ಸನ್ ರವರ ಕನಸಿನ ಕೂಸು. ನಿಜವಾದ ಅಮೆರಿಕನ್ ಸಂಸ್ಕೃತಿಗಳ ಹಾಗೂ ಇದರ ಇತಿಹಾಸದ ಬಗ್ಗೆ ಚಿತ್ರ ಮಾಡಬೇಕು ಅಂತ ಅವರು ಹಲವು ವರ್ಷಗಳಿಂದ ಅಂದ್ಕೊಂಡಿದ್ರು. ಅದು ಈ ಒಂದು ಸಿನಿಮಾದಿಂದ ನೆರವೇರೋದಕ್ಕೆ ಸಾಧ್ಯ ಆಯಿತು. ಅಂತೂ ಸಿನಿಮಾ ಬಿಡುಗಡೆ ಕಂಡು ಜಗತ್ತಿನ ಎಲ್ಲಾ ಕಡೆ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣ್ತು. ನಂತರ ಈ ಒಂದು ಚಿತ್ರ ಹಲವು ವಿದ್ಯಾಕೇಂದ್ರಗಳ ಆಂಥ್ರೋಪಾಲಜಿ, ಹಿಸ್ಟರಿ ವಿಭಾಗಗಳಲ್ಲಿ ಹಾಗೂ ಫಿಲ್ಮ್ ಸ್ಕೂಲ್ಗಳಲ್ಲಿ ಇದು ಸ್ಟಡಿ ಮೆಟೀರಿಯಲ್ ಆಗಿದ್ದು ಕೂಡ ಇವತ್ತಿಗೆ ಇತಿಹಾಸ. ಇಂಥ ಸಾರ್ವಕಾಲಿಕ ಅದ್ಭುತ ಚಿತ್ರವನ್ನ ಕೊಟ್ಟಂತ ಅದರ ತಂಡ ಹಾಗೂ ನಟರಿಗೆ ಅಭಿನಂದನೆಯನ್ನ ಹೇಳಲೇಬೇಕು. ವೀಕ್ಷಕರೇ, ಇದಿಷ್ಟು ಈ ಒಂದು ಸಿನಿಮಾದ ಕುರಿತಾಗಿ ನಾವಿಲ್ಲಿ ಹೇಳಬೇಕಾದಂತ ಒಂದಷ್ಟು ಅಂಶಗಳು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.